ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ಅವರು ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತವಾಗಿ ಭಾರತ ದೇಶದ ತುಂಬ ಎಲ್ಲೆಡೆ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಬೇಕಂತಂದರೆ ಸ್ವಾಮಿ ವಿವೇಕಾನಂದರವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 1863 ಜನವರಿ 12ನೇ ತಾರೀಕು ಅವರ ಜನ್ಮವಾಗುತ್ತೆ. ತಂದೆಯಾದಂಥ ವಿಶ್ವನಾಥ್ ದತ್ತ, ತಾಯಿಯಾದಂತಹ ಭುವನೇಶ್ವರಿಯ ತಾಯಿಯ ಇವರಿಗೆ ಜನ್ಮವನ್ನು ನೀಡ್ತಾರೆ. ತಮಗೆ ಗೊತ್ತಿರುವ ಹಾಗೆ ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಒಂದು ಹೆಸರನ್ನು ವಿಶ್ವದೆಲ್ಲೆಡೆ ಪಸರಿಸಿದ್ದಾರೆ ಅಂತಂದರೆ ಅದು ಸ್ವಾಮಿ ವಿವೇಕಾನಂದರೇ ಮಾತ್ರ. ವಿಶ್ವದಲ್ಲಿ ಭಾರತ ದೇಶ ಆಧ್ಯಾತ್ಮಿಕದಲ್ಲಿ ತನ್ನದೇ ಆದಂಥ ಛಾಪನ್ನು ಹೆಸರನ್ನು ಮಾಡಿದೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರವರು ಭಾಗವಹಿಸಿ ಭಾರತ ದೇಶದ ಗರಿಮೆಯನ್ನು ಅವರು ಹೆಸರನ್ನು ವಿಶ್ವದಲ್ಲೆಡೆ ತಿಳಿಸಿದ್ದಾರೆ ಅಂತಂದರೆ ಅದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಯುವ ಜನಾಂಗದ ಸ್ಫೂರ್ತಿಯ ನಾಯಕರಾಗಿದ್ದರು ಸ್ವಾಮಿ ವಿವೇಕಾನಂದರವರು. ಅವರ ಆಚಾರ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮ್ಮ ಭಾರತ ದೇಶವನ್ನು ವಿಶ್ವದಲ್ಲೆಡೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅಂತ ಅಭಿವೃದ್ಧಿಯುತ್ತ ನಾವೆಲ್ಲ ಯುವ ಜನತೆ ಸದೃಢವಾದಂಥ ಸಂಕಲ್ಪವನ್ನು ಇಟ್ಕೊಂಡು ಮುನ್ನುಗ್ಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ. ಅಂದರೆ ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ನಾವು ಸದೃಢವಾಗಿ ವ್ಯವಸ್ಥಿತವಾಗಿ ಆ ಯೋಜನೆಯನ್ನು ಮಾಡಿಕೊಂಡು ಆ ಯೋಜನೆಯ ಹಾದಿಯಲ್ಲಿ ನಾವು ಗುರಿಯನ್ನು ತಲುಪುವವರೆಗೆ ನಾವು ಪ್ರಯತ್ನದ ಹಾದಿಯಲ್ಲಿ ಸಾಗಿದರೆ ಮಾತ್ರ ಆ ಜಯ ಅನ್ನೋದು ಸಿಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸೊ ಸ್ಟ್ರೆಂತ್ ಈಸ್ ವೆಲ್ತ್, ವೀಕ್ನೆಸ್ ಇಸ್ ಡೆತ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರ ಹಾಗೆ ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಪರಮಹಂಸರ ಗುರುವಿನ ಶಿಷ್ಯರಾಗಿದ್ದರು. ಅವರು ಕೂಡ ಕೋಲ್ಕತ್ತಾದಲ್ಲಿರುವಂತಹ ಬೇಲೂರು ಅನ್ನುವಂಥ ಮಠದಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ಅಂತ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. 1902ರಲ್ಲಿ ಜುಲೈ 4ರಿಂದ ಅವರ ಮರಣ ಹೊಂದುತ್ತಾರೆ. ಕೇವಲ 39 ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರು ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿಯೇ ಹೆಸರನ್ನು ಮಾಡಿ ಮರಣವನ್ನು ಹೊಂದಿದರಂತೆ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಅವರ ವಿಚಾರಧಾರೆಗಳು, ಅವರ ಒಳ್ಳೆಯ ಆಧ್ಯಾತ್ಮಿಕ ಚಿಂತನೆ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಾವು ಕೂಡ ನೀತಿವಂತರಾಗಿ ಒಳ್ಳೆಯ ರೀತಿಯಾಗಿ ಬದುಕನ್ನು ಸಾಗಿಸುತ್ತಾ ಭಾರತ ದೇಶವನ್ನು ಮುನ್ನುಗ್ಗುವಂಥ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಭಾರತ ದೇಶವನ್ನು ಮುಂಬರುವ ದಿನಗಳಲ್ಲಿ ವಿಶ್ವ ಸ್ತರದಲ್ಲಿ ಆ ಹೆಸರನ್ನು ಮಾಡುವಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹೊಸ ವಿಷಯಗಳಿಂದ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಫ್ರೆಂಡ್ಸ್.